ಮಂಡಕ್ಕಿನ ಬಳಸ್ಕೊಂಡು ಬೇರೆ ಬೇರೆ ರೀತಿಯ ಸ್ನ್ಯಾಕ್ಸನ್ನು ನೀವು ಮಾಡಿರ್ತೀರಾ. ಇದು ಒಂಥರ ಡಿಫ್ರೆಂಟ್ ಆಗಿರುವ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸ್ಟವನ್ನು ಆನ್ ಮಾಡ್ದೇ ನಾನು ಈ ರೀತಿಯ ಸ್ನ್ಯಾಕ್ಸನ್ನು ರೆಡಿ ಮಾಡಿದ್ದೀನಿ. ತುಂಬ ಹೆಲ್ದಿಯಾಗಿರುವ ಸ್ನ್ಯಾಕ್ಸ್ ಅಂತ ಹೇಳಬಹುದು. 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡಿಕೊಂಡಿರುವ ಹಸಿಮೆಣಸಿಕಾಯನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಅರ್ಧ ಲೆಮನ್ನನ್ನು ರಸವನ್ನು ತೆಗೆದು ಹಾಕ್ಕೊಳ್ತಿದ್ದೀನಿ. ಖಾರ ನಿಮ್ಮ ರುಚಿಗನುಸಾರವಾಗಿ ನೀವು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಿದ್ದೀನಿ. ಪೂರಿಗೆ ಬಂದುಬಿಟ್ಟು ಉಪ್ಪು ತುಂಬ ಕಡಿಮೆ ಹಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದೆಲ್ಲ ಉಪ್ಪು ಎಲ್ಲ ಕರಗುವವರೆಗೂ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು ಒಂದು 2 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೌತೆಕಾಯನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ನೀವು ತುರಿದ್ಬಿಟ್ಟಾದ್ರೂ ಹಾಕೋಬಹುದು. ತುರಿದ ಮೇಲೆ ನೀವು ಅದರಲ್ಲಿರುವ ರಸವನ್ನು ತೆಗೆದುಬಿಟ್ಟು ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ, ಲೆಮನ್ ಮತ್ತು ಹಸಿಮೆಣಸಿನ್ಕಾಯಿ ತುಂಬ ಮುಖ್ಯ. ಸಿಂಪಲ್ಲಾಗಿಯೂ ನೀವು ಇದನ್ನು ಮಾಡ್ಕೋಬಹುದು. ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಆ ತರಕಾರಿನೆಲ್ಲ ನೀವು ಇದರಲ್ಲಿ ಬಳಸ್ಕೋಬಹುದು. ಕಟ್ ಮಾಡಿಕೊಂಡಿರುವ ಈರುಳ್ಳಿ ಮತ್ತು ಸೌತೆಕಾಯಿ ತುಂಡುಗಳನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ, ಇವೆಲ್ಲವನ್ನು ನಾನು ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡ್ಕೊತಿದ್ದೀನಿ. ಆದಷ್ಟು ಪೂರಿ ಬಂದುಬಿಟ್ಟು ಫ್ರೆಶ್ ಆಗಿರುವ ಪೂರಿಯನ್ನು ನೀವು ಬಳಸ್ಕೊಳ್ಳಿ. ಇದು ಮಾಡಿದ್ಬಿಟ್ಲೇ ನಾವು ತಿನ್ನಬೇಕಾಗತ್ತೆ. ಪೂರಿ ಮೆತ್ತಗಾದರೆ ಚೆನ್ನಾಗಿರಲ್ಲ. ಹಾಗೆ ಪೂರಿಯನ್ನು 2 ಬಟ್ಲದಷ್ಟು ಪೂರಿಯನ್ನು ತಗೊಂಡಿದ್ದೀನಿ ನಾನು. ಇದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ನಾನು ಪುಟಾಣಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1.5 ಸ್ಪೂನಷ್ಟು ನಾನು ಪುಟಾಣಿ ಹಿಟ್ಟನ್ನು ಬಳಸ್ಕೊಂಡಿದ್ದೇನೆ. ಹಾಗೆ ಹಸಿ ಕೊಬ್ಬರಿಯನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ದರೆ ನೀವು ಒಣ ಕೊಬ್ಬರಿನಾದರೂ ಯೂಸ್ ಮಾಡ್ಕೋಬೋದು. ಆಪ್ಷನಲ್, ಬೇಡ ಅಂದರೆ ಕೊಬ್ಬರಿಯನ್ನು ಸ್ಕಿಪ್ ಮಾಡ್ಕೋಬಹುದು. ಇದೆಲ್ಲವನ್ನು ನಾನು ಚೆನ್ನಾಗಿ ಒಂದು ಸಲ ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಆದಷ್ಟು ಕಡಿಮೆ ಸಮಯದಲ್ಲಿ ಹೆಲ್ದಿಯಾದ ಸ್ನ್ಯಾಕ್ಸನ್ನು ನಾವು ಮಾಡ್ಕೊಂಡು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ದಿಢೀರನೇ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ನಾವು ಇದನ್ನು ಮಾಡಿಕೊಡ್ಬಹುದು. ಇದೊಂಥರ ಡಿಫ್ರೆಂಟ್ ಆಗಿರುವ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಒಂದು ಸತ ನೀವು ಇದನ್ನು ಟ್ರೈ ಮಾಡಿ. ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ಮಾಡಿರುವ ಮಂಡಕ್ಕಿ ಬಂದುಬಿಟ್ಟು 5 ಜನಕ್ಕೆ ಸರಿ ಹೋಗುತ್ತೆ ಸ್ನ್ಯಾಕ್ಸು. ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.